ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ದೆಹಲಿಗೆ ಸಂಜೆ ಸಿದ್ದರಾಮಯ್ಯನವರಂತೆ ಐ ಥಿಂಕ್ ಹಾಲಿ ಆಗಿರಲ್ಲ, ಮಾಜಿ ಮುಖ್ಯಮಂತ್ರಿ ಆಗಿ ಮತ್ತೆ ದೆಹಲಿಗೆ ಹೋಗ್ತಾರೆ ಅಂತ. ಸಂಜೆ 5 ಗಂಟೆಗೆ ದೆಹಲಿಗೆ ಹೊರಡಲಿದ್ದಾರೆ ಸಿದ್ದರಾಮಯ್ಯ. ಕಾರಣ ಇಷ್ಟು ವರ್ಷಗಳ ಕಾಲ ಅಧಿಕಾರವನ್ನ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಹೈಕಮಾಂಡ್ಗೆ, ವರಿಷ್ಠರಿಗೆ ಧನ್ಯವಾದ ಹೇಳೋದಕ್ಕೆ. ಖಾಸಗಿ ವಿಮಾನದಲ್ಲಿ ದೆಹಲಿಗೆ ಹೋಗ್ತಾರಂತೆ ಸಿದ್ದರಾಮಯ್ಯನವರು. ಇವತ್ತು ಸಂಜೆಗೆ ರಾಹುಲ್ ಗಾಂಧಿ ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇವತ್ತೇ ರೆಸಿಗ್ನೇಷನ್, ಇವತ್ತೇ ಸಾಯಂಕಾಲ ವರಿಷ್ಠರನ್ನ ಭೇಟಿಯಾಗಿ ಇವತ್ತೇ ಐ ಥಿಂಕ್ ಧನ್ಯವಾದ ಹೇಳುವಂತ ಸಾಧ್ಯತೆ ಇದೆ. ರಾಜ್ಯಸಭೆ ಹುದ್ದೆ ಪ್ರಸ್ತಾಪ ಬಂದಿತ್ತು, ಬಟ್ ಅದನ್ನ ತಿರಸ್ಕಾರ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣದಲ್ಲಿ ಆಕ್ಟಿವ್ ಆಗೋದಕ್ಕೆ ನನಗೆ ಮನಸ್ಸಿಲ್ಲ ಅನ್ನೋದನ್ನ ಐ ಥಿಂಕ್ ಹೇಳ್ಕೊಂಡು ಬರಬಹುದು ವರಿಷ್ಠರನ್ನ ಭೇಟಿಯಾಗಿ ಅಂತ. ಸಂಜೆ 5 ಗಂಟೆಗೆ ಹೊರಡ್ತಾರಂತೆ ನೋಡಿ ದೆಹಲಿಗೆ. 3 ಗಂಟೆಗೆ ಲೋಕಭವನಕ್ಕೆ ಹೋಗಿ ರಾಜೀನಾಮೆ ಪತ್ರ ಕೊಡ್ತಾರೆ. 5 ಗಂಟೆಗೆ ಒಂದು ಖಾಸಗಿ ವಿಮಾನದಲ್ಲಿ ದೆಹಲಿ ಕಡೆಗೆ ಮುಖ ಮಾಡ್ತಾರೆ. 18 ವರ್ಷಗಳ ಕಾಲ ಪಕ್ಷ ನನಗೆ ಎಲ್ಲವನ್ನ ಕೂಡ ಕೊಟ್ಟಿದೆ, ಇಷ್ಟೆಲ್ಲ ಅಧಿಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವರಿಷ್ಠರಿಗೆ ಧನ್ಯವಾದ ಹೇಳ್ಬೇಕಲ್ಲ, ವರಿಷ್ಠರನ್ನ ಭೇಟಿ ಹಾಕಿ ಧನ್ಯವಾದ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಈ ಹಿಂದೆ ಸಭೆ ಆದಾಗ 1-to-1 ರಾಜೀನಾಮೆ ಕೊಡಿ ಅನ್ನೋದಕ್ಕಿಂತ ರಾಜ್ಯಸಭೆಗೆ ನಾಮಿನೇಷನ್ ಫೈಲ್ ಮಾಡಿ ಅಂತ ಪ್ರಸ್ತಾಪ ಇಟ್ರಂತೆ. ಅದ್ರ ಅರ್ಥ ನೀವು ಸಿಎಂ ಸ್ಥಾನದಲ್ಲಿ ಇರಬಾರದು ಅಂತ ಇಂಡೈರೆಕ್ಟ್ಲಿ ಪ್ರಸ್ತಾಪ ಮಾಡಿದ್ರು ಆ ಸಭೆಯಲ್ಲಿ ಅಂತ ಹೇಳಲಾಗಿತ್ತು. ಅದರಂತೆ ಈಗ ರಾಜ್ಯಸಭೆಯ ನಾಮಿನೇಷನ್ ಫೈಲ್ ಮಾಡುವ ವಿಚಾರ ಇತ್ತಲ್ಲ, ಅದನ್ನ ತಿರಸ್ಕರಿಸಿ ರಾಜ್ಯಸಭೆಗೆ ನಾವು ಯಾವುದೇ ಕಾರಣಕ್ಕೂ ಬರಲ್ಲ, ರಾಷ್ಟ್ರ ರಾಜಕಾರಣದಲ್ಲಿ ಆಕ್ಟಿವ್ ಆಗೋದಕ್ಕೆ ನನಗೆ ಮನಸ್ಸಿಲ್ಲ ಅಂತ ಓಪನ್ ಆಗಿ ವರಿಷ್ಠರ ಮುಂದೆ ಅದನ್ನ ಹೇಳಿ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ವಿಷಯವನ್ನ ತಲುಪಿಸಿ, ಜೊತೆಗೆ ಪಕ್ಷ ಎಲ್ಲವನ್ನ ಕೊಟ್ಟಿದೆ 18 ವರ್ಷಗಳ ಕಾಲ ಕೆಲಸ ಮಾಡೋದಕ್ಕೆ ಜನಪರವಾಗಿ ಪಕ್ಷಕ್ಕಾಗಿ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ಕೃತಜ್ಞತೆ ಸಲ್ಲಿಸಿ ಬರಲಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಐ ಥಿಂಕ್ 5 ಗಂಟೆ ಅಂದ್ರೆ 3 ಗಂಟೆಗೆ ಅವರು ರಾಜೀನಾಮೆ ಕೊಟ್ಟಿದ್ರೆ ಮಾಜಿ ಮುಖ್ಯಮಂತ್ರಿ ಆಗಿಯೇ ಐ ಥಿಂಕ್ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ಅದರ್ವೈಸ್ ಐ ಥಿಂಕ್ ನೆಕ್ಸ್ಟ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ತನಕ ಕೂಡ ಸಿದ್ದರಾಮಯ್ಯನವರು ಮೋಸ್ಟ್ಲಿ ಆ ಸ್ಥಾನದಲ್ಲಿ ಗುರುತಿಸ್ಕೊಳ್ತಾರೆ. ಹಾಗಾಗಿ ದೆಹಲಿಗೆ ಹೋಗಿ ಕೃತಜ್ಞತೆ ಸಲ್ಲಿಸುವಂತ ನಿರ್ಧಾರಕ್ಕೆ ಬಂದಿದ್ದಾರೆ.